ಸೋಫಿಯಾ ಖುರೇಶಿ ಬಗ್ಗೆ ಸುಳ್ಳು ಸುದ್ದಿ ಹರಿದಾಡ್ತಾ ಇದೆ. ಸೋಫಿಯಾ ಪತಿ ಮನೆ ಮೇಲೆ ಅಟ್ಯಾಕ್ ಅಂತೇಳಿ ಸುಳ್ಳು ಸುದ್ದಿ ಹರಿದಾಡ್ತಾ ಇರೋದು. ಸುಳ್ಳು ಸುದ್ದಿ ನಂಬೇಡಿ ಅಂತ ಬೆಳಗಾವಿ ಎಸ್ಪಿ ಮನವಿ ಮಾಡಿಕೊಂಡಿದ್ದಾರೆ. ಕರ್ನಲ್ ಸೋಫಿಯಾ ಖುರೇಶಿ ಅವರ ಪತಿ ಮನೆ ಮೇಲೆ ಅಟ್ಯಾಕ್ ಆಗಿದೆ ಅನ್ನುವಂತ ಒಂದು ಸುಳ್ಳು ಸುದ್ದಿ ಹರಡ್ತಾ ಇದೆ. ಹೀಗಾಗಿ ಈ ಸುಳ್ಳು ಸುದ್ದಿಯನ್ನ ನಂಬಬೇಡಿ ಮತ್ತೆ ಈ ಸುಳ್ಳು ಸುದ್ದಿ ಹರಡಬೇಡಿ ಅಂತ ಬೆಳಗಾವಿ ಎಸ್ಪಿ ಮನವಿ ಮಾಡಿಕೊಂಡಿದ್ದಾರೆ. ಅನೀಸ್ ಉದ್ದೀನ್ ಎಂಬಾತನಿಂದ ಆತನ ಎಕ್ಸ್ ಖಾತೆಯಿಂದ ಪೋಸ್ಟ್ ಹಾಕಲಾಗಿದೆ. ಆರ್ಎಸ್ಎಸ್ ಅಟ್ಯಾಕ್ ಮಾಡಿದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರೋದು ಕಿಡಿಗೇಡಿ. ಹೀಗಾಗಿ ಸೋಫಿಯಾ ಜೊತೆಗೆ ಮನೆ ಧ್ವಂಸದ ಹಳೆ ವಿಡಿಯೋವನ್ನು ಪೋಸ್ಟ್ ಮಾಡಲಾಗಿದೆ. ವಿಚಾರ ಗೊತ್ತಾಗ್ತಾ ಇದ್ದಂತೆ ಸೋಫಿಯಾ ಪತಿ ಮನೆಗೆ ಖಾಕಿ ತಂಡ ಭೇಟಿ ಕೊಟ್ಟಿತ್ತು. ಅಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕೊಣ್ಣೂರು ಗ್ರಾಮಕ್ಕೆ ಪೊಲೀಸರು ಭೇಟಿ ನೀಡಿದ್ದು ಸೋಫಿಯಾ ಪತಿ ಕರ್ನಲ್ ತಾಜುದ್ದೀನ್ ಬಾಗೇವಾಡಿ ಮನೆಗೆ ಭದ್ರತೆಯನ್ನ ವಹಿಸಲಾಗಿದೆ. ಮನೆ ಧ್ವಂಸ ಮಾಡಿದ್ದಾರೆ ಅನ್ನೋದು ಸುಳ್ಳು ಸುದ್ದಿ. ಬಟ್ ಈ ರೀತಿಯಾಗಿ ಒಂದು ಪೋಸ್ಟ್ ಹಾಕಿರೋದ್ರಿಂದ ಒಂದು ಭಯ ಅಲ್ಲಿ ಕ್ರಿಯೇಟ್ ಆಗಿದೆ. ಹಾಗಾಗಿ ಭದ್ರತೆಯನ್ನ ವಹಿಸಲಾಗಿದೆ. ಪೊಲೀಸರು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಗೊತ್ತಾಗಿದೆ ಯಾವುದೇ ರೀತಿಯಾಗಿ ಮನೆ ಧ್ವಂಸ ಆಗಿಲ್ಲ ಅಥವಾ ಮನೆಯನ್ನ ನಾಶಪಡಿಸುವಂತ ಕೆಲಸಗಳಾಗಿಲ್ಲ. ಬಟ್ ಅನೀಸ್ ಉದ್ದೀನ್ ಎಂಬಾತನಿಂದ ಆತನ ಎಕ್ಸ್ ಖಾತೆಯಿಂದ ಈ ರೀತಿ ಪೋಸ್ಟ್ ಮಾಡಿರೋದು. ಆರ್ಎಸ್ಎಸ್ ಅಟ್ಯಾಕ್ ಮಾಡಿದೆ, ಸೋಫಿಯಾ ಖುರೇಶಿ ಅವರ ಪತಿ ಮನೆ ಮೇಲೆ ಅಟ್ಯಾಕ್ ಆಗಿದೆ ಅಂತೇಳಿ ಒಂದು ಪೋಸ್ಟನ್ನು ಹಾಕಿದ್ರು. ಹಾಗಾಗಿ ಅದರ ನಂತರ ಬೆಳಗಾವಿ ಪೊಲೀಸರು ಈಗಾಗಲೇ ಅವರ ಮನೆಗೆ ಭೇಟಿ ನೀಡಿದ್ದು ಭದ್ರತೆಯನ್ನು ಹೆಚ್ಚಿಸಿದ್ದಾರೆ. ಏನಾದರೂ ಈ ರೀತಿಯಾಗಿ ಅಟ್ಯಾಕ್ ಮಾಡೋದಕ್ಕೋ ಅಥವಾ ಅವ್ರ ಮನೆ ಧ್ವಂಸ ಮಾಡಬೇಕು ಅನ್ನೋದಕ್ಕೆ ಸೂಚನೆ ಕೊಟ್ಟಿದ್ದಾರೇನೋ ಇವರು ಅನ್ನುವಂಥ ಕಾರಣಕ್ಕೆ ಈಗಾಗಲೇ ಭದ್ರತೆಯನ್ನು ಕೂಡ ವಹಿಸಲಾಗಿದೆ. ಐತಿ